ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇದನ್ನು ಇಂಟ್ರೊಡ್ಯೂಸಲ್ಲಿ ಮಾಡೋಕ್ಕೆ ವೀಡಿಯೋನೇ ನಾರ್ಮಲ್ ಸ್ಟಾರ್ಟಿಂಗ್ ಹಂಗೆ ವೀಡಿಯೋ ಮಾಡಿಕೊಂಡೇ ಬಂದೆ ಗಾಡಿಯಲ್ಲೇ. ಆದರೆ ಫುಲ್ಲು ಗಾಳಿ ಇರೋದ್ರಿಂದ ಒಂಚೂರು ಏನೂ ಕೇಳಿಸ್ತಿರ್ಲಿಲ್ಲ. ಸೌಂಡು ಬರೀ ಗಾಳಿ ಸೌಂಡೇ ಕೇಳಿಸ್ತಿದೆ. ಫುಲ್ ಡಿಸ್ಟರ್ಬೆನ್ಸ್ ಇತ್ತು. ಅದಕ್ಕೇ ಸರಿ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಇವತ್ತು ಮನೆಗೆ ಸಾಮಾನು ತರೋಕ್ಕೆ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀನಿ, ದೊಡ್ಡಬಳ್ಳಾಪುರದಲ್ಲಿ. ನೋಡಿ, ಡಿ ಮಾರ್ಟಿಗೆ ಬಂದಿದ್ದೀನಿ. ಡಿ ಮಾರ್ಟಿಗೆ ಬಂದು ನಾವು ಯಾವಾಗಲೂ ಅಷ್ಟೇ ಮನೆಗೆ ಏನು ಐಟಮ್ಸ್ ಬೇಕೋ ಎಲ್ಲನೂ ಒಂದು 3 ಮಂತ್ಸಿಗೆ ಆಗೋಷ್ಟು ಒಂದು ಸತಿ ತೊಗೊಂಡು ಬರ್ತೀವಿ. ಯಾವಾಗಲೂ ಬರೋಕ್ಕಾಗಲ್ವಲ್ಲ ಮತ್ತೆ ಅಂತ. ಅದರಿಂದ ಹೋಗ್ತಾಯಿದ್ದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋದ್ವಿ ತೊಗೊಬರೋಕ್ಕೆ. ಅವತ್ತು ಒಂದು ಮೇಕಪ್ ಇತ್ತು. ಬೆಳಗ್ಗೆ ಹೋಗಿ ಮೇಕಪ್ ಎಲ್ಲ ಮುಗಿಸ್ಕೊಂಡು, ಒಂದು ನೈಲ್ ಆರ್ಟು ಇತ್ತು. ಅದು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ, ನೈಲ್ ಆರ್ಟ್ದು. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಹೋಗಿದ್ದು. ನಾನು ಹಸ್ಬೆಂಡ್ ಇಬ್ಬರು ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಡ್ವಿ. ಆದರೆ ಅಲ್ಲಿ ಎಲ್ಲ ಐಟಮ್ಸು ತೊಗೊಂಡ್ವಿ. ಅಕ್ಕಿ ಮತ್ತು ಎಣ್ಣೆ ಮಾತ್ರ ತೊಗೊಂಡಿಲ್ಲ. ಆದರೆ ಎತ್ಕೊಂಡು ಹೋಗೋಕ್ಕೆ ಗಾಡಿಯಲ್ಲಿ ಜಾಗ ಇರಲ್ಲ. ಅಲ್ಲೇ ಎಲ್ಲಾದರೂ ಹತ್ರ ತೊಗೊಳ್ಳೋಣ ಅಂತೇಳ್ಬಿಟ್ಟು ಅದನ್ನು ಮಾತ್ರ ತೊಗೊಂಡಿಲ್ಲ. ಇನ್ನೆಲ್ಲನೂ ಐಟಮ್ಸ್ ತೊಗೊಂಡ್ವಿ. 4,500 ಬಿಲ್ ಆಯಿತು. ತೊಗೊಂಡು ಮನೆಗೆ ಬಂದ್ವಿ. ಬರಬೇಕಾದ್ರೆ ಅಲ್ಲಿ ನನಗೆ ಫುಲ್ಲು ತಲೆನೋವ್ತಾಯಿತ್ತು. ಬೆಳಗ್ಗೆಲ್ಲ ಮೇಕಪ್ ಬೇರೆ ಹೋಗಿದ್ನಲ್ವ, ನಿದ್ದೆಗೆಟ್ಟಿದ್ದೆ. ಅದಕ್ಕೆ ಏನಾದರೂ ಬಿಸಿ ಟೀ ಕಾಫಿ ಕುಡಿಯೋಣ ಅಂತ ಹೋಗಿ ನಾನೊಂದು ಬಾದಾಮ್ ಮಿಲ್ಕ್ ತೊಗೊಂಡೆ. ಅವರು ಕಾಫಿ ತೊಗೊಂಡ್ರು. ಕುಡ್ಕೊಂಡು ಬರ್ತಾಯಿದ್ದೀನಿ ಗಾಯ್ಸ್. ನನ್ನ ಮುಖ ನೋಡಿ ಫುಲ್ಲು ಹೆಂಗೆ ಟೈರ್ಡ್ ಆಗಿಬಿಟ್ಟಿದೆ ಅಂದರೆ, ಆಗ್ತಾ ಇರಲಿಲ್ಲ ನನಗೆ. ಫುಲ್ಲು ಬಾಡಿ ಎಲ್ಲ ಶೇಕ್ ಆಗ್ತಾಯಿತ್ತು. ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಶಾಪಿಂಗ್ ಮಾಡೋಕ್ಕೆ ಇನ್ನೂ ತೊಗೊಳೋದಿತ್ತು, ಆದರೆ ನನ್ನ ಕೈಲಿ ಆಗಿಲ್ಲ ಅಂತ ನಾನು ಅಷ್ಟಕ್ಕೆ ಬಿಟ್ಬಿಟ್ಟೆ. ಇದು ನೋಡಿ, ಹೇಳಿದ್ನಲ್ವ ನೈಲ್ ಆರ್ಟ್ ಒಂದು ಇತ್ತು ಅಂತ. ನೈಲ್ ಆರ್ಟ್ಗೆ ಹೋಗಿದ್ದಾಗ ಮಾಡ್ಕೊಂಡಿದ್ದು ವೀಡಿಯೋಸು ಇಷ್ಟೇ, ಸ್ವಲ್ಪನೇ ಮಾಡಿದ್ದು. ಎಲ್ಲಿ ಗಾಯ್ಸ್ ಅದು ಮಾಡ್ಬೇಕಾದ್ರೆ ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ. ಯಾರಾದರೂ ಒಬ್ಬರು ವೀಡಿಯೋಸ್ ಮಾಡೋರಿದ್ದರೆ ನೀಟಾಗಿ ಮಾಡ್ಬೋದು. ನೋಡಿ, ಫಿನಿಶಿಂಗ್ ಏನು ಸಖತ್ತಾಗಿ ಬಂತು. ಬ್ರೈಡ್ಗೆ ಇದು ಮಾಡಿದ್ದು ಚೆನ್ನಾಗಿ ಬಂತು. ಏನು ಗೊತ್ತಾ, ಮನೆಗೆ ಬಂದಿದ್ದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಅದಕ್ಕೆ ಹೇಳೋದು ಮನೇಲಿ ಒಬ್ಬರು ಹೆಣ್ಮಕ್ಳು ಇರಬೇಕು ಅಂತ. ನಾನು ಬೆಳಗ್ಗೆನೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಆದರೆ ಪೂಜೆ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟ್ ಕೆಲಸ ಇರೋದ್ರಿಂದ ಹಂಗೆ ಹೊರಟೋಗಿದ್ದೆ. ಬರೋಷ್ಟರಲ್ಲಿ ನನ್ನ ಮಗಳು ಎಷ್ಟು ನೀಟಾಗಿ ಪೂಜೆ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡಿದ್ದಾಳೆ. ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಹೆಂಗೆ ಮಾಡಿದ್ದಾಳೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾಳೆ. ಅವಳಿಗೆ 8 ವರ್ಷ ಅಷ್ಟೇ. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾಳೆ. ನೋಡಿ ಗೈಸ್, ಪೂಜೆ ಮಾಡಿದ್ದಾಳೆ ಎಷ್ಟು ನೀಟಾಗಿ. ನನಗಂತೂ ಮನೆಗೆ ಬಂದಿದ್ದ ತಕ್ಷಣ ನೋಡಿ ಫುಲ್ ಖುಷಿ ಆಗೋಯ್ತು. ನಾನು ಹೇಳೇ ಇಲ್ಲ ಅವಳಿಗೆ ಮಾಡು ಅಂತ, ಹಂಗೆ ಮಾಡಿದಾಳೆ ಅವಳೆ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಇರ್ಬೇಕು ಮನೆಯಲ್ಲಿ ಅಂತ. ಅಪ್ಪ, ಏನು ಪೂಜೆ ಮಾಡಿಬಿಟ್ಟಿದ್ಯಾ ಇವತ್ತು? ಫ್ರೈಡೇ ಅಲ್ವಾ, ಮನೆಯೆಲ್ಲ ಕ್ಲೀನಾಗಿತ್ತು, ಅದಕ್ಕೆ ನಾನೇ ಮಾಡಿದೆ. ಏನಕ್ಕೆ ಮಾಡಬೇಕಂತ ಹೆಂಗೆ ಅನ್ನಿಸ್ತು ನಿನಗೆ? ಫ್ರೈಡೇ ಅಲ್ವಾ? ಹಾಂ, ಫ್ರೈಡೇ ಡೈಲಿ ಮಾಡ್ತಾರೆ, ಅದಕ್ಕೆ. ಹೌದಾ? ಹಾಂ, ಥ್ಯಾಂಕ್ ಯು ಪೂಜೆ ಮಾಡಿದ್ದಕ್ಕೆ. ಯಾವಾಗಲೂ ಅಷ್ಟೇ, ನಾನು ಏನಾದರೂ ಮಾಡಿಲ್ಲ ಅಂದರೆ ನೀನೇ ಮಾಡಬೇಕು, ಆಯಿತಾ? ಓಕೆ. ಈ ವಿಡಿಯೋ ಒಂದು ಸ್ವಲ್ಪ ಹಳೇದೇನೆ. ಅದು ತುಂಬ ದಿನ ಆಗಿತ್ತು ಮಾಡಿ, ನಾನು ಅಪ್ಲೋಡ್ ಮಾಡಿರಲಿಲ್ಲ. ಅದಕ್ಕೆ ಈ ವಿಡಿಯೋ ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಹೆಣ್ಮಕ್ಳಿದ್ರೆ ಮನೇಲಿ ಹೆಂಗೆ ಅಂತ. ನಾನು ಏನೇ ಆಗಲಿ, ಒಂದು ಸ್ವಲ್ಪ ಕೆಲಸ ಏನಾದರೂ ಬ್ಯುಸಿ ಇದ್ದರೆ ಅವಳು ಒಂಚೂರು ನನಗೇನು ಡಿಸ್ಟರ್ಬ್ ಮಾಡಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಅವಳೇ ನೀಟಾಗಿ, ಇವಾಗ ನಾನು ಮೇಕಪ್ ಎಲ್ಲ ಮುಗಿಸ್ಕೊಂಬಂದು ಸುಸ್ತಾಗಿ ಮಲ್ಕೊಂಬಿಟ್ಟಿರ್ತೀನಿ ಅಂದ್ಕೊಳ್ಳಿ, ಅವಳೇ ಎದ್ದು ಅವಳು ಪಾಡಿಗೆ ಅವಳು ರೆಡಿ ಆಗ್ತಾಳೆ. ರೆಡಿ ಆಗಿಬಿಟ್ಟು ಅದೇ ತಲೆ ಬಾಚಕ್ಕೆ ಮಾತ್ರ ಒಂದಕ್ಕೆ ಎಬ್ಬರಿಸ್ಬಿಟ್ಟು ತಲೆ ಬಾಚಿಸ್ಕೊಂಡು ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ ಅಷ್ಟೇ. ಆರಾಮಾಗಿ ರೆಡಿ ಆಗ್ತಾಳೆ. ಅವಳದು ಏನೂ ಪ್ರಾಬ್ಲಮ್ ಇಲ್ಲ ನನಗೆ. ನನ್ನ ಕೆಲಸದಲ್ಲಿ ಇವಳು ನನಗೆ ಒಳ್ಳೆ ಬೆಸ್ಟು ಅಂತಲೇ ಹೇಳ್ಬೋದು. ನನಗೆ ಅಷ್ಟೊಂದು ಕಾಟ ಕೊಡಲ್ಲ. ಇದು ಬಂದು ಚಳಿ ಇತ್ತಲ್ವ, ಅದಕ್ಕೆ ಹಸ್ಬೆಂಡು ಬಿಸಿ ಬೋಂಡ ಏನಾದರೂ ಮಾಡು ಅಂದಿದ್ರು. ಅದಕ್ಕೆ ಬೋಂಡ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲನೂ. ಆದರೆ ನಾನು ಅದೊಂದು ರೆಸಿಪಿ ವಿಡಿಯೋ ಏನೂ ಮಾಡಿಲ್ಲ ಗೈಸ್, ನಾರ್ಮಲಾಗಿ ಮಾಡಿಕೊಂಡೆ ತಿಂದೆ. ಬೋಂಡ ಎಲ್ಲ ಸಖತ್ತಾಗಿ ಬಂದಿತ್ತು ಟೇಸ್ಟ್. ಇವಾಗಿರೋ ಚಳಿ ಅಂತೂ ಸಾಕಾಗ್ಬಿಟ್ಟಿದೆ. ಯಾವಾಗ ಹೋಗುತ್ತೋ ಅಂದ್ಕೊಳ್ತಾ ಇದ್ದೀನಿ ಗೈಸ್. ನಾನಂತೂ ಸಖತ್ ಚಳಿ ಇದೆ. ಇವಾಗ ಪರವಾಗಿಲ್ಲ, ಒಂದು 2 ಡೇಸಿಂದನೂ ಬಿಸಿಲು ಬರ್ತಾಯಿದೆ. ಇದು ಅಷ್ಟೇ, ಚಳಿ ಮಳೆ ಎಲ್ಲ ಇತ್ತು. ನೋಡಿ, ಚಳಿಗೆ ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ.
ತಿನ್ನೋಣ ಅಂತ. ನನ್ನ ಮಗಳು ಏನು ತಿನ್ನೋಣ ಅಂದರೆ ಪಿಜ್ಜಾ ಅಂತ ಬಡ್ಕೊತಾ ಇದ್ಲು. ಅದಕ್ಕೆ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ನಾವಿರೋದು 3 ಜನ, 4 ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ಇದು ಕಾರ್ನ್ ಪಿಜ್ಜಾ, ಎಲ್ಲರಿಗೂ ಕಾರ್ನ್ ಪಿಜ್ಜಾ ಇಷ್ಟ, ಅದಕ್ಕೆ ಕಾರ್ನ್ 2 ಮಾಡಿದ್ದೀನಿ. ಇದು ಆನಿಯನ್ ಕ್ಯಾಪ್ಸಿಕಮ್ ಅದೊಂದು 2 ಮಾಡಿದ್ದೀನಿ. ಓಕೆ, ತಿನ್ನಿ. ಹೆಂಗಿದೆಮ್ಮ? ಎಲ್ಲ ಇಷ್ಟೊತ್ತು ಏನೋ ಸೌಂಡ್ ಮಾಡ್ತಾ ಇದ್ದಲ್ಲ, ಇವಾಗ ಮಾಡು, ಸೌಂಡ್ ಮಾಡೋ. ತುಂಬ ಚೆನ್ನಾಗಿದೆ ಗೈಸ್. ಈ ಚಳಿಗೆ ಮಸ್ತಾಗಿದೆ, ತಿಂತಾಯಿದ್ದೆ. ಇನ್ನು ನಾವು ಅಲ್ಲೇ ಹೋಗಿ ತಿಂದಿದ್ರು ಇನ್ನೂ ಚೆನ್ನಾಗಿರೋದು, ಆದರೆ ಹೋಗೋಕ್ಕೆ ಮಳೆ, ಅದರಿಂದ ಹೋಗಿಲ್ಲ. ಇಲ್ಲೇ ಆರ್ಡ್ರ್ ಮಾಡಿದ್ವಿ. ಅಲ್ಲೇ ಹೋಗಿದ್ರೆ ಇನ್ನೂ ಬಿಸಿ ಸಖತ್ತಾಗಿರೋದು. ಗೈಸ್ ನೋಡಿ, ಇದು ನಮ್ಮ ಗಿಡದಲ್ಲೇ ಬೆಳೆದಿರೋದು. ಇದು ಶುಂಠಿ, ಇದು ಬಂದು ಅರಿಶಿನ. ನೋಡಿ, ಇಷ್ಟು ಶುಂಠಿ ಸಿಕ್ಕಿದೆ, ಇದಿಷ್ಟು ಅರಿಶಿನ ಸಿಕ್ಕಿದೆ. ಇದು ನಮ್ಮದೇ ಗಿಡದಲ್ಲಿ ಮತ್ತೆ ಹಾಕಿದ್ರು ಗಿಡ, ಅದರಲ್ಲಿ ಬಂದಿರೋದು. ಇಷ್ಟು ಸಿಕ್ಕಿದೆ. ಇದೆಲ್ಲ ನೋಡಿ ಅರಿಶಿನ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ, ಅರಿಶಿನ ಸ್ಮೆಲ್ಲೇ ಬರ್ತಿದೆ ಇವಾಗಲೇ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿರೋದು ವಿಡಿಯೋ. ಫುಲ್ಲು ಮಳೆ ಇತ್ತು ಗೈಸ್, ಬೆಳಗ್ಗೆ 9 ಗಂಟೆ ಗಂಟ ಫುಲ್ಲು ಮಳೆ ಇತ್ತು. ಆ ಮಳೆ ಚಳಿಗೆ ನಮ್ಮ ಹಸ್ಬೆಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಡ, ಅವತ್ತು ಒಂದಿನ ರಜಾ ಹಾಕ್ಸ್ಬಿಡು ಅಂತ ಅಂದರು. ಸರಿ ಅಂತ ನಾನು ರಜಾ ಹಾಕ್ಸಿದ್ರೆ ನೋಡಿದ್ರೆ 10 ಗಂಟೆ ಮೇಲೆ ಫುಲ್ಲು ಬಿಸಿಲು ಬಂತು. ಬಟ್ಟೆ ಅಂತೂ ನಾವು ಫಸ್ಟು ಬಿಸಿಲು ಬಂದಿದ ತಕ್ಷಣ ಬಟ್ಟೆ ಒಗ್ದಾಕಿದ್ದೆ ಕೆಲಸ. ಎಲ್ಲರ ಮನೆ ಹತ್ರನೂ ನೋಡಿದ್ರು ಬಟ್ಟೆ ಒಗಿತಾಯಿದ್ರು ಎಲ್ಲರೂ, ಯಾಕಂದರೆ ಎಲ್ಲ ಮಳೆ ಇರೋದಕ್ಕೆ ಯಾರೂ ಬಟ್ಟೆ ಸರಿಯಾಗಿ ಒಗ್ದಿರಲಿಲ್ಲ, ಎಲ್ಲ ಸ್ಟಾಕ್ ಇಟ್ಟಿದ್ರೇನೋ ಗೊತ್ತಿಲ್ಲ. ಅವತ್ತೊಂದು ಸ್ವಲ್ಪ ಬಿಸಿಲು ಬಂದಿದ್ದಿರಲಿ, ಎಲ್ಲರೂ ಬಟ್ಟೆ ಒಗ್ದಾಕಿದ್ದೆ ಕೆಲಸ. ನನ್ನ ಮಗಳು ಬಟ್ಟೆ ಒಣಗಾಕಿ ರಿಟರ್ನ್ ಏನು ಕೆಳಗಡೆ ಬಂದಿಲ್ಲ ಅಂತ ನಾನು ರಿಟರ್ನ್ ಹೋಗಿ ನೋಡ್ತೀನಿ. ಕ್ಲಿಪ್ಸ್ ಎಲ್ಲ ನೋಡಿ ಹಾಕ್ಕೊಂಡು ಕಾಲಿಗೆ ಹೆಂಗೆ ಆಡ್ತಿದ್ದಾಳೆ ಅಂತ. ಅವಳು ಟ್ಯಾಲೆಂಟ್ ಅಂದರೆ ಟ್ಯಾಲೆಂಟ್ ಗೈಸ್. ಏನಾದರೂ ಒಂದು ಐಟಮ್ ಇದ್ದರೆ ಅದರಲ್ಲಿ ಯಾವ ಥರ ಡ್ರೆಸ್ ಮಾಡ್ಕೋಬೋದು ಅಂತ ಹುಡುಕ್ತಾ ಇರ್ತಾಳೆ. ಇವರು ಹೆಂಗೆ ಕಿತ್ತಾಡ್ತವ್ರೆ, ಆಟ ಥರ ಆಟಾಡಬೇಕು. ಇವರು ಅದು ಬಿಟ್ಬಿಟ್ಟು ಜಗಳ ಮಾಡ್ಕೊಂಡು ಆಡ್ತಾಯಿದ್ದಾರೆ. ಇವಳಿಗೆ ಆಡೋಕ್ಕೆ ಬರಲ್ಲ ಅಂದ್ರೂ ಆಡೋವರೆಗೂ ಬಿಡಲ್ಲ. ಆಡ್ರಿ ಅಂತ ಗಲಾಟೆ ಮಾಡ್ತಾಳೆ, ನೋಡಿದ್ರೆ ಆಡೋಕ್ಕೆ ಬರಲ್ಲ. ನೋಡಿ ಹೆಂಗಂದ್ರೆ ಹಂಗೆ ಹೊಡಿಯೋದಷ್ಟೇ. ಗೈಸ್ ಏನು ಗೊತ್ತಾ, ಇವತ್ತು ಇಬ್ಬರೂ ಚಕ್ಕರ್ ಹಾಕಿದ್ದಾರೆ ಸ್ಕೂಲಿಗೆ ಚಕ್ಕರ್ ಹಾಕ್ಬಿಟ್ಟು ಆಟ ಆಡ್ತಿದ್ದಾರೆ. ರಜಾ ಹಾಕಕ್ಕೆ ಹೇಳಿದ್ದು ಪಪ್ಪನೇ. ಅಂದರೆ ವೆದರ್ ಬೆಳಗ್ಗೆ ಎಲ್ಲ ಫುಲ್ಲು ಕೋಲ್ಡು, ಮಳೆ ಇತ್ತಲ್ವಾ, ಮಳೆಯಲ್ಲಿ ಇವ್ರಿಗೆ ಬೇರೆ ಹುಷಾರಿರಲಿಲ್ಲ, ಸುಮ್ಮನೆ ಯಾಕೆ ಕಳಿಸೋದು ಅಂತ ಕಳಿಸಿಲ್ಲ. ಆದರೆ ಇವರು ಹುಷಾರಿಲ್ಲ ಅಂದರು. ಏನು ನೋಡಿ ಹೆಂಗೆ ಆಡ್ತಿದ್ದಾರೆ. ವೆದರ್ ಎಲ್ಲನೂ ಫುಲ್ಲು ಹೆಂಗಿದೆ ಅಂದರೆ ಮಳೆ ಗೈಸ್. ನಾನು ಹೋಗಿಲ್ಲ ಇವತ್ತು, ನಾನು ಚಕ್ಕರ್ ಹಾಕಿದ್ದೀನಿ ಪಾರ್ಲರ್ಗೆ. ಸುಮ್ಮನೆ ವೆದರಲ್ಲಿ ಚೆನ್ನಾಗಿರಲ್ಲ, ಈ ವೆದರ್ಗೆ ಹೋಗಿ ಚಳಿಯಲ್ಲಿ ಅಲ್ಲಿ ಕುತ್ಕೊಳ್ಳೋ ಬದಲು ಮನೇಲಿ ಬೆಚ್ಚಗಿರೋದು ಬೆಸ್ಟ್ ಅನ್ನಿಸ್ತು. ಅದಕ್ಕೆ ಮೇಡಮ್ ಇವತ್ತು ಮನೇಲಿದ್ದೀರಲ್ವಾ, ಏನಾದರೂ ಹೇಳಿ, ಏನು ಅನ್ನಿಸ್ತಿದೆ ನಿಮಗೆ ಮನೇಲಿರೋದಕ್ಕೆ? ಮೇಡಮ್ ನಿಮ್ಗೆ ಇವತ್ತು ಮನೇಲಿದ್ದೀರಲ್ಲ, ಏನು ಅನ್ನಿಸ್ತಾ ಇದೆ ನಿಮಗೆ ಇವತ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಇವತ್ತು ಹೇಳಿ? ಚೆನ್ನಾಗಿದೆ. ಅವಮ್ಮ ರೀಲ್ಸ್ ಮಾಡು ಅಂದ್ರ ಅವರು. ಯಾವ ರೀಲ್ಸ್ ಮಾಡಿದ್ರಿ? ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ? ಯಾವುದು ನಿಮ್ಮ ಚಾನಲ್ ನೇಮ್ ಹೇಳಿ, ಟೆಲ್ ಮಿ ಮೇಡಮ್. ನಿಮ್ಮ ಚಾನಲ್ ಹೇಳಿ. ಅದು ಅವ್ರ ಫೋನಲ್ಲಿ ಮಾತ್ರನಾ? ಇನ್ನು ಯಾರ ಫೋನಲ್ಲೂ ಬರಲ್ವಾ? ಕೊಬ್ಬಿದ್ದು ಬಿಸಾಕಿದ್ದು. ಮೇಡಮ್ ನಿಮ್ಮ ಚಾನಲ್ ಹೆಸರು ಹೇಳಿ. ಆರಾಧ್ಯ ಪ್ರಿಯಾಂಕಾ ಯೂಟ್ಯೂಬ್ ಚಾನಲ್. ಹೌದಾ? ಎಷ್ಟು ವರ್ಷ ಆಯಿತು ಚಾನಲ್ ಓಪನ್ ಮಾಡಿ? 5 ಇಯರ್ಸ್ ಆಗಿದೆಯಾ? ಮತ್ತು ನಮಗೆಲ್ಲ ಹೇಳಿಲ್ಲ ನೀವು, ಯಾಕೆ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಪಬ್ಲಿಸಿಟಿ ಇಷ್ಟ ಇಲ್ವಾ? ಹೌದಾ? ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಹೇಳತ್ತಾನೆ ನಾನು ಪಬ್ಲಿಸಿಟಿ ಮಾಡಿಕೊಡ್ತಾ ಇದ್ದೆ ನಿಮ್ಮ ಚಾನಲ್ಲು. ಯಾಕೆ ಸೋತೋಗ್ಬಿಟ್ರಂತನಾ? ಬೇಜಾರಾಗ್ತಿದ್ಯಾ? ಪರವಾಗಿಲ್ಲ, ಇನ್ನೂ ಒಂದು ಗೇಮ್ ಆಡಿ ಗೆಲ್ತೀರಾ. ಮೇಡಮ್ ನಮ್ಮದು ಕನ್ನಡ ಚಾನಲ್ಲು, ಕನ್ನಡದಲ್ಲಿ ಮಾತಾಡಿ. ಹೆಂಗಿದೆ ವೆದರು?
ಚೆನ್ನಾಗಿದ್ಯಾ? ನಿಮ್ಗೆ ಈ ಥರ ವೆದರ್ ಇದ್ರೆ ಇಷ್ಟನಾ? ಏನಕ್ಕೆ ಇಷ್ಟ? ರಜಾ ಹಾಕೊಂಡು ಮನೇಲಿ ಇರ್ಬೋದಂತನಾ? ಹೇಳಿ, ಖುಷಿ ಆಗ್ತಿದೆ ನಿಮಗೆ ರಜಾ ಹಾಕೊಂಡು ಮನೇಲಿ ಇರ್ಬೋದು ಅಂತ ಇಷ್ಟ? ಕಾಮಿಡಿನಾ? ಓಕೆ, ಏನು ತಿಂದ್ರಿ ಬೆಳಗಿಂದ? ಬೆಳಿಗ್ಗೆ ಅನ್ನ ಮತ್ತೆ ಗೊಜ್ಜು. ಏನು ಗೊಜ್ಜು? ಟೊಮಾಟೊ ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜು ತಿಂದ್ರಾ? ಮತ್ತೆ ಏನೇನು ಕೆಲಸ ಮಾಡಿದ್ರಿ? ಏನೇನು ಕೆಲಸ ಮಾಡಿದ್ರಿ? ಗೊಜ್ಜು ಅಲ್ಲ, ಚಟ್ನಿ. ನೀವು ಕ್ಯಾರಮ್ ಬೋರ್ಡ್ ಚೆನ್ನಾಗಿ ಆಡ್ತೀರಾ? ನಿಮ್ಗೆ ಯಾರು ಹೇಳ್ಕೊಟ್ಟಿರೋದು ಕ್ಯಾರಮ್ ಮಾಡೋಕ್ಕೆ? ನೀವೇ ಕಲ್ತ್ಕೊಟ್ಟಿರೋದಾ ಇಲ್ಲ ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಅಪ್ಪ. ಯಾಯಪ್ಪ? ಪಪ್ಪ. ನಿಮ್ಮ ಪಪ್ಪ ಹೇಳ್ಕೊಟ್ಟಿರೋದಾ? ಹಿಂಗೇನ ಹೇಳ್ಕೊಟ್ಟಿರೋದು? ಮೇಡಮ್ ಏನು ಮೇಡಮ್ ನೀವು ಕಾಲುಗಳೆಲ್ಲ ಹಿಂಗೆಲ್ಲ ಇಟ್ಕೋತೀರಾ? ಯೋಗ ಮಾಡ್ತೀರಾ ನೀವು? ಇಲ್ಲ ಮತ್ತೆ ಜಾಸ್ತಿ ಮಾಡಲ್ಲ. ಆದರೂ ನಿಮ್ಮ ಕಾಲೆಲ್ಲ ಅಷ್ಟು ನೀಟಾಗಿ ತಲೆ ಮೇಲೆ ಇಟ್ಕೊತೀರಲ್ಲ ಮೇಡಮ್, ನೀವು ಗ್ರೇಟ್. ನಮ್ಗೆ ಆ ಥರ ಎಲ್ಲ ಇಟ್ಕೊಳ್ಳೋಕ್ಕೆ ಬರಲ್ಲ ಮೇಡಮ್. ನಿಮ್ಗೆ ಏನೇನು ಬರುತ್ತೆ ಒಂದು ಸ್ವಲ್ಪ ಯೋಗದಲ್ಲಿ ಮಾಡಿ ತೋರಿಸಿ ಮೇಡಮ್. ನಮ್ಮ ಚಾನಲಲ್ಲಿ ಹಾಕ್ತೀವಿ, ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ನೋಡ್ತಾರೆ. ಮಾಡ್ತೀರಾ? ಗೇಮ್ ಆದಮೇಲೆ ಮಾಡ್ತೀರಾ? ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಬೇಕಾ? ಮೇಡಮ್ ಯಾವಾಗ ಇನ್ನೂ ಗೇಮ್ ಎಷ್ಟೊತ್ತು ಮುಗಿಯುತ್ತೆ? ಮುಗಿದ್ಮೇಲೆ ಮಾಡಿ ತೋರಿಸ್ತೀರಾ? ಏನು ಮೇಡಮ್ ಲಂಚ ಕೇಳ್ತಾ ಇದ್ದೀರಾ? ಓಕೆ 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 ಮೇಡಮ್, ನೀವು ಚೆನ್ನಾಗಿ ಮಾಡಿದ್ರೆ ಕೊಡಿಸ್ತೀನಿ. ಮಾಡ್ತೀರಾ? ಹೌದಾ? ಅಲ್ಲಿವರೆಗೂ ಮಾಡಲ್ವಾ? ಏನು ತಿಂಡಿ ಬೇಕು? ಐಸ್ ಕ್ರೀಮು? ಈ ಕೋಲ್ಡಲ್ಲಿ ಐಸ್ ಕ್ರೀಮ್ ಕೊಡಿಸ್ತೀನಿ. ಮೊನ್ನೆ ತಂದಿದ್ದ ಐಸ್ ಕ್ರೀಮ್ ಏನಾಯ್ತು ಹೇಳಿ? ನಿಮ್ಮಪ್ಪ ಏನು ಮಾಡ್ತಾರೆ ಹೇಳಿ? ಮತ್ತೆ ಐಸ್ ಕ್ರೀಮ್ ಬೇಕು ಅಂತ ಇದ್ದೀರಿ ಇವಾಗ? ನಿಮ್ಮ ಪಪ್ಪ ವಿಡಿಯೋ ನೋಡ್ತಾರಲ್ಲ ನೀನು ಐಸ್ ಕ್ರೀಮ್ ತಿನ್ನೋದು. ನಾನು ವಿಡಿಯೋ ಹಾಕ್ತೀನಲ್ವಾ ಇನ್ಸ್ಟಾ ಯೂಟ್ಯೂಬಲ್ಲಿ, ಅದನ್ನ ನೋಡ್ತಾರಲ್ವಾ? ಇವಾಗ ನೀವು ತಿಂದಿದ್ದೀರಾ ಅಂತ ಗೊತ್ತಾದ್ಮೇಲೆ ಬೈತಾರಲ್ವಾ? ಬಾಯಲ್ಲಿ ಎಷ್ಟು ಹಲ್ಲುಗಳಿದಾವೆ ಮೇಡಮ್? ಮೇಡಮ್ ಎಷ್ಟು ಹಲ್ಲುಗಳಿದಾವೆ? ಓಕೆ ಓಕೆ ಬಿಡಿ ಮ್ಯಾಮ್, ಸ್ಟಾಪ್ ಮಾಡ್ತೀನಿ ನಾನು ಇಲ್ಲಿಗೇನೆ. ನೀವು ಆಮೇಲೆ ಗೇಮ್ ಆದಮೇಲೆ ಕರೀರಿ. ನೀವು ಯಾವ್ಯಾವ್ದು ಯೋಗ ಮಾಡ್ತೀರಾ ಅಂತ ನನಗೆ ಒಂದು ಸ್ವಲ್ಪ ಹೇಳಿ, ಓಕೆನಾ? ಗೈಸ್, ಇದು ನೆಕ್ಸ್ಟ್ ಡೇ ಅವ್ರ ಪಪ್ಪ ಸ್ವಲ್ಪ ಬೇಗ ಬಂದಿದ್ರು ಸ್ಕೂಲಿಂದ, ಅವರೇ ಕರ್ಕೊಂಡು ಬಂದರು ಮನೆಗೆ. ಅದಕ್ಕೆ ಅವ್ರ ಪಪ್ಪ ತಿಂಡಿ ಕೊಡಿಸು, ಏನು ಕೊಡಿಸ್ಬೇಕು ಅಂತ ಅವರಷ್ಟು ಅವರೇ ಕೇಳಿದ್ದಕ್ಕೆ ಇವರು ಪಾನಿಪುರಿ ಅಂತ ಕೇಳಿದ್ರು. ಸರಿ ಅಂತ ಪಾನಿಪುರಿ ಕೊಡಿಸ್ತಿದ್ದಾರೆ. ನಾನು ಸಿನ್ನಕ್ನಳ್ಳಿಲೇ ಇದ್ದೆ, ಕೆಲಸದ ಮೇಲೆ ಹೋಗಿದ್ದೆ. ಅದಕ್ಕೆ ನಾನು ಹಂಗೆ ಹೋಗಿ ಅವ್ರ ಜೊತೆ ಪಾನಿಪುರಿ ತಿಂತಾ ಇದ್ದೆ ಗೈಸ್. ಇದು ನಂಗೆ ತುಂಬ ಇಷ್ಟ ಪಾನಿಪುರಿ. ಹಂಗೆ ನಮ್ಮ ಹಸ್ಬೆಂಡ್ ಬೆಳಗ್ಗೆ ಬೇಗ ಬಂದಿದ್ರಲ್ವಾ, ಅದೊಂದು ಸ್ವಲ್ಪ ಕೆಲಸ ಇತ್ತು ನನಗೂ, ಅದಕ್ಕೇ ಕರ್ಕೊಂಡು ಹೋದೆ. ಹಂಗೆ ಗಾಡೀಲಿ ಪೆಟ್ರೋಲ್ ಖಾಲಿಯಾಗಿತ್ತು, ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ರಾಜನ ಕುಂಟೆ ಹೋಗ್ತಾ ಇದ್ದೀವಿ. ಅವರು ಬೇಗ ಬಂದರೆ ಏನಾದರೂ ಕೆಲಸಗಳಿದ್ರೆ ನಮ್ಮದು ಅಂದರೆ ಇಬ್ಬರು ಹೋಗಿ ಮಾಡೋ ಅಂಥದ್ದು ಹೋಗಿ ಮಾಡ್ಕೋತೀವಿ. ರಾಜನ ಕುಂಟೆಯಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಆದರೆ ಅದು ಗೋಲ್ಡ್ ಪರ್ಚೇಸಿಂಗೆ. ಆದರೆ ಏನು ತಗೊಂಡೆ ಅಂತ ನಾನು ಇನ್ನೂ ರಿವೀಲ್ ಮಾಡಲ್ಲ, ಅದು ಟೈಮ್ ಬರುತ್ತೆ ಅವಾಗ ತೋರಿಸ್ತೀನಿ ನಾನು. ಆದರೆ ಏನು ತಗೊಂಡಿದ್ದೀವಿ ಅಂತೇಳಿ ಒಟ್ಟಿನಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ತೋರಿಸಲ್ಲ ಗೈಸ್, ಅದು ಸ್ವಲ್ಪ ಸೀಕ್ರೆಟ್ ಇರಲಿ ಅಂತ ಅಷ್ಟೇ. ವಾಚು ತುಂಬ ಲೂಸ್ ಇತ್ತು, ನಾನು 2 ವಾಚ್ ತಗೊಂಡಿದ್ದೆ, ಅದು ತುಂಬ ಲೂಸ್ ಇತ್ತು. ಅದಕ್ಕೇ ಅದು ಸ್ವಲ್ಪ ಟೈಟ್ ಮಾಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ವಾಚ್ ಶಾಪ್ಗೆ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು 2 ಅಷ್ಟೇ ವಾಚು ಇದು ಮಾಡಿಕೊಂಡು ರಿಪೇರಿ ಮಾಡಿಸ್ಕೊಂಡು ಬಂದ್ವಿ. ಬರಬೇಕಾದ್ರೆ ಹಾಗೆ ಒಂದು ಇದಿತ್ತು, ಚಾ ಅಡ್ಡ ಅಂತ ಏನೋ ಇತ್ತು ಅನ್ಕೋತೀನಿ. ಅಲ್ಲಿ ಹೋಗಿ ಒಂದು ಕಾಫಿ ಕುಡಿದ್ವಿ. ಈ ಮಣ್ಣು ಮಡಿಕೆಯಲ್ಲಿ ಮಾಡ್ತಾರಲ್ವ, ಅದು ಚೆನ್ನಾಗಿತ್ತು ಗೈಸ್. ಅದೊಂಥರ ಮಣ್ಣು ಸ್ಮೆಲ್ಲು ಎಲ್ಲನೂ ಸಖತ್ತಾಗಿತ್ತು. ಕುಡ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಅಷ್ಟೇ. ಏನಂದರೆ ನನ್ನ ಮಗಳು ಟ್ಯಾಲೆಂಟ್ ಅಂದರೆ ಏನಾದರೂ ಒಂದು ಕ್ರಿಯೇಟ್ ಮಾಡ್ತಾ ಇರ್ತಾಳೆ ಗೈಸ್. ಅವಳು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ಏನಾದರೂ ಒಂದು ವಸ್ತು ಸಿಕ್ಕಿದ್ರೆ ಅದರಲ್ಲಿ ಯಾವ ಥರ ಮಾಡ್ಬೋದು, ಏನು ಕ್ರಿಯೇಟ್ ಮಾಡ್ಬೋದು ಅನ್ನೋ ಥರ ಏನಾದರೂ ಒಂದು ಯೋಚನೆ ಮಾಡಿ ಮಾಡ್ತಾ ಇರ್ತಾಳೆ. ಅದೇ ನನ್ನ ಮಗಳು ಟ್ಯಾಲೆಂಟು ಹೇಳ್ಬೇಕು ಅಂತಂದರೆ. ಓಕೆ ಗೈಸ್, ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.